ಎರಡನೇ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ರು. ಬಹಳಷ್ಟು ಅತ್ಯುತ್ತಮ ಪ್ರತಿಯೊಂದು ಕ್ಷೇತ್ರ ಮಾಡಿದ್ರು. ಆಕಾಶಲ್ಲಿ ಕ್ಷೇತ್ರ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಮೂರನೇ ಎಸೆತ ಸುಮಿತ್ ಎಸೆದ ಚೆಂಡು ಮತ್ತೆ ತನ್ನ ಮೂಲಕ ಆಕಾಶ್ ಕ್ಷೇತ್ರ ಸಾಕ್ತಾರೆ. ರನ್ ಮಾಡೋ ಅವಕಾಶ ಸುಲಭದ ರೀತಿಯಲ್ಲಿ ಈಗ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಮಿಸ್ ಕಮ್ಯುನಿಕೇಶನ್ ನಡುವೆ ಈಗ ಮೊದಲ ವಿಕೆಟ್ಸ್ ಪತನವನ್ನು ಕಾಡ್ತಾ ಇರುವಂತ ತಂಡ ಎಜೆ ಬಾಯ್ಸ್. ಅಚ್ಚೆ ವಾಪಸ್ ಸಾಧ್ಯನ ಕಾಣ್ತಾ ಇದ್ದಾರೆ. ಹೊಸ ಆಟಗಾರ ಸ್ವಾಮಿ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಮೂರನೇ ಕ್ರಮಾಂಕದಲ್ಲಿ ಎಜೆ ಬಾಯ್ಸ್ ಅಂಚೆಪಾಳ್ಯ ವಿರುದ್ಧವಾಗಿ ಹೋರಾಟವನ್ನು ಆಡ್ತಾ ಇರುವಂತಹ ವಾರಿಯರ್ಸ್ 11 ಬಸವನಗುಡಿ. ನಾಲ್ಕನೇ ಬಾರಿ ಎಸೆದ ಚೆಂಡು ಬಹಳಷ್ಟು ಮಂದಿ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಸುಮಿತ್ ಅವರ ಒಂದು ನಾಯಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡ ಕೂಡ ವಾರಿಯರ್ಸ್ 11 ಬಸವನಗುಡಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೊರ ತಿರುವಿನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್. ಲಾಸ್ಟ್ 2 ಬಾಲ್ ಟು ಗೋ. ತೀರಾ ಶಾರ್ಟ್ ಆಗಿರೋ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಈಗ 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಸ್ತುತ ಮೊದಲ ಓವರ್ನ ಚಾಲ್ತಿಯಲ್ಲಿ ತಡೆದ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನ ಭರತ್ ಒಪ್ಪಿಸಿದ್ರು. ಮೊದಲ ಓವರ್ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಸುಮಿತ್ ಟು ಸ್ವಾಮಿ. ಫಸ್ಟ್ ಓವರ್ ಲಾಸ್ಟ್ ಬಾಲ್. ಅಂತಿಮ ಎಸೆತ ಪೂರ್ಣದಲ್ಲಿ ಬೀಳ್ತಾರೆ. ಬರಸಿಡಿದ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡಿದ್ರು. ತನ್ಮೂಲಕ ಸುಲಭದ ಕ್ಯಾಚರ್ ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಸುನೀಲ್ ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ 2ನೇ ವಿಕೆಟ್ಸ್ ಪತನ ಕೂಡ. ಮೊದಲ ಓವರ್ ಮುಕ್ತಾಯ. ಮೊದಲ ವಿಕೆಟ್ಸ್ ರನ್ಔಟ್ ರೂಪದಲ್ಲಿ ಆಘಾತವನ್ನು ಕಂಡಿತ್ತು. 2ನೇ ವಿಕೆಟ್ಸ್ ಈಗ ಸುಲಭದ ಕ್ಯಾಚ್ ನೀಡುವ ಮುಖಾಂತರವಾಗಿ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದ ಮೊದಲ ಓವರ್ ಮುಕ್ತಾಯ. ಎಂಡ್ ಆಫ್ ದಿ ಫಸ್ಟ್ ಓವರ್. ಸ್ಕೋರ್ ಗೋಸ್ ಆನ್ 5 ಫಾರ್ ದಿ ಲಾಸ್ ಆಫ್ 2 ಇಂಪಾರ್ಟೆಂಟ್ ಬಿಗ್ ವಿಕೆಟ್ಸ್. ಎರಡನೇ ಓವರ್ಗಾಗಿ ಮತ್ತೊಬ್ಬ ಭರವಸೆಯ ಯುವ ಆಟಗಾರ ಸುನಿಲ್ ಪರಿಚಯವನ್ನು ಕಾಣ್ತಾ ಇದೆ. ತೀರಾ ಶಾರ್ಟ್ ಆಗಿರೋ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡಿದ್ರು. ಈ ನಡುವೆ ಈಗ ಸುಲಭದ ಕ್ಯಾಚ್ ಅನ್ನ ಸುಮಿತ್ ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಈಗ ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ತಂಡ ಎಜೆ ಬಾಯ್ಸ್. ಅಂಚನಪಾಳ್ಯ ಆಟಗಾರರು ಪ್ರಮುಖ ನಾಕೌಟ್ ಮಾದರಿಯ ಪಂದ್ಯದಲ್ಲಿ ಫ್ರಂಟ್ ಲೈನ್ ಆಟಗಾರ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಮೋಹಿತ್ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ.
ಸುಂದರ್ ಆಟವನ್ನ ದಾಖಲಿಸ್ತಾ ಇದ್ದಾರೆ. ಲೇಡ್ ಕಟ್ ಶಾಟ್ ಮುಖಾಂತರವಾಗಿ ಬ್ಯಾಟ್ ಕೋರ್ಟ್ ಭಾಗದಲ್ಲಿ ಒಂದೋಟ, ಎರಡನೇ ಓಟ ದಾಖಲಿಸಬಲ್ಲ ಪ್ರಯತ್ನ ತನ್ಮೂಲಕ ಎರಡೋಟವನ್ನ ಈಗ ಸುಲಭ ಸಾಧ್ಯ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಸುನೀಲ್ ಎಸ್ತದ ಚೆಂಡು ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತರದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಸುನೀಲ್ ಎಸ್ತದ ಚೆಂಡು ತನ್ಮೂಲಕ ಬಹಳಷ್ಟು ಬದ ಹೊಡೆತವನ್ನು ದಾಖಲಿಸಿದ್ರು. ವೈಡ್ ಈಸ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ವೆಂಕಟೇಶ್ ರೆಡ್ಡಿ ಬಾಬುರವರ ಒಂದು ಸಾರ್ಥದಲ್ಲಿ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇವರೆಲ್ಲರ ಒಂದು ಸರ್ವ ಸದಸ್ಯರ ಒಂದು ಕನಸಿನ ಕ್ರಿಕೆಟ್ ಪಂದ್ಯಾಕೂಟ KVR ಜೂನಿಯರ್ಸ್ ಟ್ರೋಫಿ ಸಾಗ್ತಾ ಇದೆ. 4 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ 3ನೇ ದಿನದಲ್ಲಿ ಈಗ 6ನೇ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ ತಂಡದ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. ಸೆಕೆಂಡ್ ಓವರ್ ಲಾಸ್ಟ್ ಆನ್ ಬಾಲ್ ರಿಬೈನ್. ಅಂತಿಮ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ತನ್ಮೂಲಕ ಲಾಗ್ ಆಫ್ ಸೀಮಾರೇಖೆಯಲ್ಲಿ ಸುಮಿತ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಸ್ತುತ 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 10. ಪ್ರಮುಖ 4 ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇರುವ ತಂಡ AJ ಬಾಯ್ಸ್ ಅಚ್ಚೇನಪಳ್ಳಿ ಈಗ ಆರಂಭಿಕ ಹಂತದಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಫ್ರಂಟ್ ಲೈನ್ ಆಟಗಾರ ವಿಕೆಟ್ಸ್ ಅನ್ನು ಕಳ್ಕೊಂಡಿರುವ ತಂಡ ಇಲ್ಲಿ ನಡು ಸರದಿ ಆಟಗಾರರು ಪಂದ್ಯವನ್ನ ಮೇಲೆ ಒಂದು ಲೆಕ್ಕಾಚಾರದಲ್ಲಿ ಬ್ಯಾಟ್ ಅನ್ನು ಬೀಸಬೇಕಾಗಿದೆ. ಹೊಸ ಆಟಗಾರ ಚೇತು ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ AJ ಬಾಯ್ಸ್ ಪರವಾಗಿ. ಸುಮಿತ್ ಬಿಟ್ಟಂತ ಮೊದಲ ಎಸೆತ ನೆಟ್ಟರ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಆಕಾಶ್ ನಡುವೆ ಈಗ ನೇರ ಗುರಿ ಸಾಗ್ತಾರೆ. ಡೈರೆಕ್ಟ್ ಟಿಟಿ ನಡುವೆ ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. ಆಕಾಶ್ ಮುಟ್ಟಿದ್ದೆಲ್ಲ ಚಿನ್ನ. ಈ ನಡುವೆ ಈಗ ಮತ್ತೊಂದು ಪ್ರಾಮುಖ್ಯತೆ ಹಂತದಲ್ಲಿ ವಿಕೆಟ್ಸ್ ಆಘಾತವನ್ನು ಕಾಡ್ತಾ ಇರುವ ತಂಡ AJ ಬಾಯ್ಸ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಂದರ್ ದೇಶದ ದಾಖಲಾತಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವಾರಿಯರ್ಸ್ 11 ಬಸವನಗುಡಿ ತಂಡದ ಕ್ಯಾಪ್ಟನ್ ಸುಮಿತ್ ಬಹಳಷ್ಟು ಮರ್ತ್ಯ ಎಸ್ತುಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ಸುಮಿತ್ ಎಸೆದ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. 4 ಎಸೆತ ಸತತ 4 ಡಾಟ್ ಬಾಲ್ಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಸುಮಿತ್ ಎಸ್ತಾರಿಕೆಯಲ್ಲಿ ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ 3ನೇ ಓವರ್ನ ಚಾಲ್ತಿಯಲ್ಲಿ. ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಸುನಿಲ್ ಕ್ಷೇತ್ರ ಮುಂದುವರಿಕೆ ಕಾಣ್ತಾ ಇದೆ. 2ನೇ ಓಟ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಕ್ಲೋಸ್ ಕಾಲ್ ಇದೆ. 3ನೇ ನಿರ್ಣಯಕ್ಕೆ ಮೊರೆ ಆಗ್ತಿರುವಂತ ಅಂಪೈರ್ ಕೂಡ 2ನೇ ಓಟವನ್ನು ದಾಖಲಿಸುವ ಪ್ರಯತ್ನಗಳ ನಡುವೆ ಈಗ ಬಹಳಷ್ಟು ಒಂದು ಕ್ಲೋಸ್ ಕಾಲ್ ಇರ್ತಕ್ಕಂಥ ನಿರ್ಣಯ. ಅದ್ಯಾವ ರೀತಿಯ ತೀರ್ಪು ಹೊರಬೀಳುತ್ತೆ ಕಾದ್ ನೋಡಬೇಕಾಗಿದೆ.
ನಾಟ್ಔಟ್ ಸೂಚನೆ ತಿಳಿಸ್ತಾ ಇದ್ದಾರೆ. ಈ ನಡುವೆಗ ಅಂತಿಮ ಎಸೆತ ನೆಟ್ಟನೆ ಹೊಡೆದ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ಮೂಲಕ ರನ್ಔಟ್ ಅವಕಾಶವಿತ್ತು. ಈ ನಡುವೆ ಈಗ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಡೆದ ಮೊತ್ತ 13. ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಸ್ತುತ ಮೊದಲ 18 ಎಸೆತಗಳ ಮುಕ್ತಾಯದ ಬಳಿಕ ನಿರಂಜನ್ ಹೊಸ ಬೌಲರ್ ಲೆಗ್ ಲಾಸ್ ಮಾಡುವ ಮುಖಾಂತರವಾಗಿ 1 ಓಟ 2 ಓಟ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಸುನೀಲ್ ಕ್ಷೇತ್ರ ಮಾಡಿದ್ರು. ಈ ನಡುವೆ ಈಗ 2 ಓಟಗಳು ಸುರಕ್ಷಿತ ರೀತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ತರದ ಮೊತ್ತ 15 ಓಟಗಳಿಗೆ ತಲುಪ್ತಾ ಇದೆ. ಪ್ರಸ್ತುತ 4ನೇ ಓವರ್ನ 2ನೇ ಎಸೆತಕ್ಕಾಗಿ ನಿರಂಜನ್ ಚಿನ್ನುಗೆ ಬಿಟ್ಟದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಎಸ್ತ ಮುಂದುವರಿಕೆ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹೊರ ತೀರ್ವಿನಲ್ಲಿ ತೇಲಿ ಬಿಟ್ಟದ ಚೆಂಡು. ಚಿನ್ನು ಇಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. 4ನೇ ಓವರ್ನ ಅಂತಿಮ 4 ಎಸೆತಗಳು ಬಾಕಿ ಉಳಿತಾ ಇದೆ. ತೀರಾ ಸ್ಲೋವರ್ ಡೆಲಿವರಿ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬಿಡ ಮೇಲ್ಬಾದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ಕೈ ಕೊಡ್ತಾ ಇದೆ. 1 ಓಟ 2ನೇ ಓಟವನ್ನು ದಾಖಲಿಸಿದ ಪ್ರಯತ್ನ ನಡುವೆ ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. ಸೂಫಿ ವಾಪಸ್ ಆತಿ. 1 ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 16 ಓಟಗಳಿಗೆ ತಲುಪ್ತಾ ಇದೆ. ಚಿನ್ನುಗೆ ಬಿಟ್ಟನ ಚೆಂಡು ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಪಾಯಿಂಟ್ ಮತ್ತು ಡೀಪ್ ಕವರ್ಸ್ ನಡುವೆ ಈಗ 1 ಓಟವನ್ನು ದಾಖಲಿಸ್ತಾ ಇರುವಂತ ಚಿನ್ನು ತಂಡದ ಮೊತ್ತ 17 ಓಟಗಳಿಗೆ ತಲುಪ್ತಾ ಇದೆ. 4ನೇ ಓವರ್ ಚಾತಿಯಲ್ಲಿ ಅಂತಿಮ 2 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಐದನೇ ಬಾರಿ ಎಸೆತ ಚೆಂಡು ಲೋವರ್ ಫುಲ್ ಟಾಸ್ ಡೆಲಿವರಿ ತನ್ಮೂಲಕ ಬ್ಯಾಕ್ವರ್ಡ್ಸ್ ಕೊಲೆಗೆ ಮೇಲ್ಭಾಗದಲ್ಲಿ ಈಗ ಕ್ಷೇತ್ರ ಸಾಗ್ತಾ ಇದೆ. 1 ಓಟದ ಸೇರ್ಪಡೆ ತಂಡದ ಮೊತ್ತ 18 ಓಟಗಳಿಗೆ ತಲುಪ್ತಾ ಇದೆ. ಪ್ರಸ್ತುತ 4ನೇ ಓವರ್ ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನ್. ನಿರಂಜನ್ SRQ ಭಾಗದಲ್ಲಿ ಆರನೇ ಬಾರಿ ಎಸೆದ ಚೆಂಡು ನೆಟ್ಟ ನೇರ ಹೊಡೆತ. ಸುಮೀಕ್ ಕ್ಷೇತ್ರ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 19 ಓಟಗಳಿಗೆ ತಲುಪ್ತಾ ಇದೆ. ಪ್ರಸ್ತುತ 4 ಓವರ್ಗಳ ಮುಕ್ತಾಯದ ಬಳಿಕದಲ್ಲಿ 19 ಓಟವನ್ನು ದಾಖಲಿಸಿರುವಂತ ಏಜ ಬಾಯ್ಸ್ ತಂಡ ಅಂತಿಮ ಓವರ್ಗಾಗಿ ಸಂತೋಷ್ ಪರಿಚಯವನ್ನು ಮಾಡ್ತಾ ಇರುವಂತ ತಂಡ ವಾರಿಯರ್ಸ್ 11 ಬಸವನಗುಡಿ. ಚಿನ್ನುಗೆ ಬಿಟ್ಟದ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಹೊರ ತೀರ್ಮಾನ ಪಡ್ಕೊಳ್ತಾ ಇದೆ. 1 ಓವರ್ದ ಹೆಚ್ಚುವರಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಸಂತೋಷ್ ಎಸ್ತದ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವೆ ಕ್ಷೇತ್ರ ಸಾಗ್ತಾ ಇದೆ. 2ನೇ ಓಟ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 22. ಎರಡನೇ ಬಾರಿ ಹೆಸರು ಚೆಂಡು ಮತ್ತೆ ಸುರಕ್ಷಿತವಾದ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಕೋರ್ ಮೇಲ್ಭಾಗದಲ್ಲಿ 1 ಓಟ 2ನೇ ಓಟವನ್ನ ದಾಖಲಿಸಲು ಮತ್ತೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ.
ಪ್ರತಿ ಚೆಂಡಲ್ಲೂ ಕೂಡ 2 ಓಟದ ಲೆಕ್ಕಾಚಾರದಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇರುವಂತ ಚಿನ್ನು ತಂಡದ ಮೊತ್ತ ಕೂಡ 24 ಓಟಗಳಿಗೆ ತಲುಪ್ತಾ ಇದೆ. ಎಜೆ ಬಾಯ್ಸ್ ಅಂಚೆಪಾಳ್ಯದ ಮೊತ್ತ ಕೂಡ 24 ಓಟಗಳು. ಸಂತೋಷ್ ಬಿಟ್ಟಂತ ಮೂರನೇ ಎಸೆತ, ರನ್ಔಟ್ ಮಾಡೋ ಅವಕಾಶ. ಈ ನಡುವೆ ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. ಚಿನ್ನು ವಿಕೆಟ್ಸ್ ಪತನ. ಏಳನೇ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ. ಹೊಸ ಆಟಗಾರ ಈಗ ಚೇತು 8 ಪಡ್ಕೊಳ್ತಾ ಇದ್ದಾರೆ. ಮೂರಸ್ತುಗಳ ಆಟ ಬಾಕಿ ಉಳಿತಾ ಇದೆ. ಸಂತೋಷ್ ಎಸ್ತದ ಚೆಂಡು, ಶಾರ್ಟ್ ರೇಸ್ ಡೆಲಿವರಿ, ತನ್ಮೂಲಕ 1 ಓಟಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ವಾಂಟಿ ಡಿಕ್ಲೇರ್ ಎಂಬ ಸೂಚನೆ ಬರ್ತಾ ಇದೆ. 1 ಓಟದ ಸೇರ್ಪಡೆ. ತರದ ಮೊತ್ತ ಕೂಡ 25 ಓಟಗಳಿಗೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್ ಟು ಗೋ. ಅಂತಿಮ 2 ಎಸೆತ. ತಡದ ಮೊತ್ತ 25. ಲೆಫ್ಟಿ ಚೇತು ಅಂತಿಮ 2 ಜನ ಎದುರಿಸ್ತಾ ಇರುವಂತ ಆಟಗಾರ. ಸಂತೋಷ್ 5ನೇ ಎಸೆತಕ್ಕಾಗಿ ಐದನೇ ಬಾರಿ ಹೆಸರ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಕೂಡ. ಇನ್ನಿಂಗ್ಸ್ ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖೇನವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಡ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಎಜೆ ಬಾಯ್ಸ್ ಅಂಚೆಪಾಳ್ಯ ಆಟಗಾರರು 25 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ವಾರಿಯರ್ಸ್ 11 ಬಸವನಗುಡಿ ಆಟಗಾರರು ಗೆಲುವಿಗಾಗಿ 26 ಓಟಗಳ ಅವಶ್ಯಕತೆ ಕೂಡ. ಈ ಪಂದ್ಯ ಮುಕ್ತಾಯದ ಬಳಿಕದಲ್ಲಿ ಮುಂದಿನ ಪಂದ್ಯ ಸ್ಮಾರ್ಟ್ ಬಾಯ್ಸ್ ತಮಿಳುನಾಡು ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾರೆ. ಟೀಮ್ ಲೋಕಾಲಿಟೀಸ್. ಆರಂಭಿಕ ದಾಂಡುಗಾರ ಆದಷ್ಟು ಬೇಗ ಅಖಾಡದ ಒಳಬಾಗಿ ಕೇಟನ್ನ ಪಡ್ಕೊಳ್ಬೇಕು. ವಾರಿಯರ್ಸ್ 11 ಬಸವನಗುಡಿ ಆರಂಭಿಕ ಆಟಗಾರರು. ಟಾರ್ಗೆಟ್ ಸಂಖ್ಯೆ 26. 30 ಎಸೆತಗಳ ಮುಂದೆ ಚೇಸ್ ಮಾಡಬೇಕಾಗಿದೆ. ಅದ್ಯಾವ ರೀತಿಯಾಗಿ ಪಂದ್ಯ ಮುಕ್ತಾಯವನ್ನು ಕಾಡುತ್ತೆ ಕಾದು ನೋಡಬೇಕಾಗಿದೆ. ತಾರಮನ ಕಾಡ್ತಾ ಇದೆ. ಪವರ್ ಪ್ಲೇ ಹಂತದ ಮೊದಲ ಓವರ್ಗಾಗಿ ಸೋಫಿ ಪರಿಚಯ ಮಾಡ್ತಾ ಇರುವಂತ ತಂಡ ಎಜೆ ಬಾಯ್ಸ್. 26 ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ. ಆರಂಭಿಕ ಟಾರು
ಸುಮಿತ್ ಮತ್ತು ಇಂದರ್. ಟೈಮರ್ ಆನ್ ಇದೆ. ಮೊದಲ ಎಸೆತ ಲೆಫ್ಟ್ ಇಂದರ್ಗೆ ಬಿಟ್ಟದ ಚೆಂಡು. ಬೌಲರ್ಸ್ ಬ್ಯಾಕ್ ಆಟ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲೇ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ. ಎರಡನೇ ಇನ್ನಿಂಗ್ಸ್ ಆರಂಭನ ಕಾಣ್ತಾ ಇದೆ. 26 ರನ್ ಮೊತ್ತವನ್ನು ಚೇಸ್ ಮಾಡ್ತಿರುವ ತಂಡ ವಾರಿಯರ್ಸ್ 11. ಸೋಫಿ ಬಿಟ್ಟದ ಚೆಂಡು ಬರ ಸಿಡಿದ ಹೊಡೆತವನ್ನು ದಾಖಲಿಸಿದ್ರು. 2 ಓಟಗಳ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಸೀಮಿತ ಪ್ರದೇಶದಲ್ಲಿ ಚೆಂಡು ಸಾಕ್ತಾ ಇದೆ. ತಂಡದ ಖಾತೆ ಕೂಡ ಆರಂಭ. ಸೋಫಿ ಮೂರನೇ ಬಾರಿ ಎಸ್ತದ ಚೆಂಡು. ವೇಗದ ಎಸ್ತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಪ್ರಸ್ತುತ ಮೊದಲ ಓವರ್ನ 3 ಎಸ್ತುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 2. ಇಂದರ್ಗೆ ಬಿಟ್ಟಂತ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವೈಡ್ ಮುಖೇನವಾಗಿ ತಂಡದ ಮೊತ್ತ 3 ಓಟಗಳಿಗೆ ತಲುಪ್ತಾ ಇದೆ. ನಾಲ್ಕನೇ ಬಾರಿ ಎಸೆದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. 26 ಒಂದು ಮೊತ್ತವನ್ನು ಚೇಸ್ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಯ ನಡುವೆ ಮೊದಲ ಓವರ್ನ 4 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ ರಿಮೈನ್. 5ನೇ ಬಾರಿ ಹೆಸರ ಚೆಂಡು ಹೈ ಶಾಟ್. ನಡುವೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡೆದ ಪ್ರಯತ್ನ. ಸುಲಭದ ಕ್ಯಾಚ್ ಅನ್ನ ನಡುವೆ ಸ್ವಾಮಿ ಪಡ್ಕೊಳ್ತಾ ಇದ್ದಾರೆ. ಪ್ರಮುಖ ಘಟ್ಟದಲ್ಲಿ ಈಗ ಮೊದಲ ವಿಕೆಟ್ ಸಾಗಾತ. ವಾರಿಯರ್ಸ್ 11 ತಂಡದ ನಂಬಿಕಸ್ಥ ಆಟಗಾರ ಟಾಪ್ ಕಪ್ ಪ್ಲೇಯರ್ ಲೆಫ್ಟಿ ಆಟಗಾರ ಇಂದರ್ ವಿಕೆಟ್ಸ್ ಪತನ ಕೂಡ. 3-1 ವಾರಿಯರ್ಸ್ 11 ಬಸವನಗುಡಿ. ಮೊದಲ ಬ್ರೇಕ್ ಥ್ರೋನ ಸೋಫಿ ಪಡ್ಕೊಳ್ತಾ ಇದ್ದಾರೆ. Three for the loss of 1. ಆರಂಭಿಕ ಓವರ್ನ ಅಂತಿಮ ಎಸೆತ. ಫಸ್ಟ್ ಓವರ್ ಲಾಸ್ಟ್ ಬಾಲ್ ರಿಮೈನ್. ಹೊಸ ಆಟಗಾರ ಅಕ್ಷಯ್ ಲೆಫ್ಟಿ ಅಕ್ಷಯ್ನ ಎಂಟ್ರಿ. ಸೋಫಿ ಎಸೆದ ಚೆಂಡು ತನ್ಮೂಲಕ ಬಹಳಷ್ಟು ಬಾರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಎಸ್ ಡಾಟ್ ಬಾಲ್ ಎಂಬ ಸೇರ್ಪಡೆ. ಈ ನಡುವೆ ಈಗ ಆರಂಭಿಕ ಓವರ್ನ ಮೊದಲ 6 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಸೂಫಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ಪ್ರಾಮುಖ್ಯತೆ ಮೊದಲ ವಿಕೆಟ್ ಸಾಗಾಟವನ್ನು ಕಂಡಿರುವಂತಹ ತಂಡ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇಪ್ಪತ್ತ 3 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. 24 ಎಸೆತಗಳ ಮುಂದೆ 23 ಓಟಗಳ ಅವಶ್ಯಕತೆ. ಹೊಸ ಬೌಲರ್ ಮೋಹಿತ್ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ ಎಜೆ ಬಾಯ್ಸ್ ಪರವಾಗಿ. ತೀರಾ ಸ್ಲೋವರ್ ಚಡಿಗೆ ಅವಕಾಶ ಮಾಡಿಕೊಟ್ರು. ಷಡಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಸುಲಭದ ಕ್ಯಾಚ್ ಪಡೆದ ಅವಕಾಶ. ತನ್ಮೂಲಕ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2ನೇ ವಿಕೆಟ್ ಪತನ. ಈ ನಡುವೆ ಸುಮಿತ್ ವಾಪಸ್ ಆದ್ರೆ ಕಂಡ್ರು. ಪ್ರಮುಖ ಘಟ್ಟದಲ್ಲಿ ಈಗ 2ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತಹ ತಂಡ ವಾರಿಯರ್ಸ್ 11.
26ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಂತ ತಂಡ ಈಗ ಆರಂಭಿಕ ಓವರ್ನಲ್ಲೇ ಮೊದಲ ವಿಕೆಟ್ ಸಾಗಾಟವನ್ನು ಕಂಡಿತು. ಈಗ 2ನೇ ಓವರ್ನ ಮೊದಲ ಸ್ಥಳ 2ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಸಂತೋಷ್ ಹೊಸ ಆಟಗಾರ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿರೋ ಚೆಂಡು ಲೇಟ್ ಕಟ್ ಶಾಟ್ ದಾಖಲಾತಿನ ಕಾಣಬಲ್ಲ ಪ್ರಯತ್ನ. ಒಂದೋಟಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಒಂದೋಟದ ಸೇರ್ಪಡೆ ದಾಖಲಾತಿನ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. 4 ಫಾರ್ ದಿ ಲಾಸ್ ಆಫ್ ಇಂಪಾರ್ಟೆಂಟ್ ಬಿಗ್ 2 ವಿಕೆಟ್ಸ್. ಮೋಹಿತ್ 3ನೇ ಸ್ಥಕ್ಕಾಗಿ. ತೀರಾ ಸ್ಲೋವರ್ ಡೆಲಿವರಿ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಹೊರ ತೀರ್ಮಾನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಾಪ್ ಮುಖೇರವಾಗಿ ಚೆಂಡು ಸಾಕ್ತಾ ಇದೆ. ವೈಡ್ ಮುಖೇರವಾಗಿ ಒಂದೋಟದ ಸೇರ್ಪಡೆಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಮೋಹಿತ್ ಹಸದ ಚೆಂಡು ಮತ್ತೆ ಸುಂದರ್ ಆಟವನ್ನು ದಾಖಲಿಸಿದ್ರು. ಸುರಕ್ಷಿತವಾದ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. ತರದ ಮೊತ್ತ 6 ಓಟಗಳಿಗೆ ತಲುಪ್ತಾ ಇದೆ. ಲೆಫ್ಟಿ ಅಕ್ಷಯ್ ನಡುವೆಗ ಬರಸಿಡಿದ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ ಒಂದೋಟವನ್ನ ಲೆಫ್ಟಿ ಅಕ್ಷಯ್ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 7 ಓಟಗಳಿಗೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನ್. 2 ಸ್ಥಳ ಆಟ ಬಾಕಿ ಉಳಿತಾ ಇದೆ 2ನೇ ಓವರ್ನ ಚಾಲ್ತಿಯಲ್ಲಿ. ಸಂತೋಷ್ಗೆ ಬಿಟ್ಟದ ಚೆಂಡು ಗುಡಗಳ ಎಂಬುದನ್ನು ಸುಲಭ ಸಾಧ್ಯ ಕ್ಯಾಚ್ ಬಿಡೋದು ಅವಕಾಶವಿತ್ತು. ಸುಲಭದ ಕ್ಯಾಚರ ಕೈ ಚೆಲ್ತಾ ಇದ್ದಾರೆ. ಒಂದೋಟಗಳಿಗೆ ಸೀಮಿತವಾಗ್ತಾ ಇದೆ. ಒಂದೋಟದ ಸೇರ್ಪಡೆ. ತರದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರುವಂತಹ ಹಗಲು ರಾತ್ರಿಯ ಅಂಡರ್-22 KVR ಜೂನಿಯರ್ಸ್ ಟ್ರೋಫಿ 2025ರ ಒಂದು ದಾಖಲೆ ಮಾಡಿದ ಪಂದ್ಯಾಟವನ್ನು ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. ಆರನೇ ಬಾರಿ ಎಸನ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯದ ಸೂಚನೆ ಬರ್ತಾ ಇದೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ 2 ಓವರ್ಗಳ ಮುಕ್ತಾಯದ ಬಳಿಕ ತಡದ ಮೊತ್ತ 8. ಎಂಡ್ ಆಫ್ ದಿ ಸೆಕೆಂಡ್ ಓವರ್ ಸ್ಕೋರ್ ಗೋಸ್ ಆನ್ 8 ಫಾರ್ ದಿ ಲಾಸ್ ಆಫ್ 2. ಅಂತಿಮ 18 ಎಸೆತ 18 ಓಟಗಳ ಅವಶ್ಯಕತೆ. ಸೋಫಿ ಮೊದಲ ಎಸೆತ ಫುಲ್ಟಾಸ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಸ್ಕೋರ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿನ ಕಾಣ್ತಾ ಇದೆ. ಅಂತಿಮ 17 ಎಸೆತಗಳ ಮುಂದೆ ಜಯಕ್ಕಾಗಿ 17ರ ಅವಶ್ಯಕತೆ. ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಸೋಫಿಯಸ್ನ ಚೆಂಡು ಲೆಫ್ಟಿ ಅಕ್ಷಯ್ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲತ ಪ್ರಯತ್ನ ನಡುವೆ ಡೀಪ್ ಬಿಡ್ ವಿಕೆಟ್ ಸೀಮರ ಕ್ಯಾಚರ್ ಸುಲಭದ ಕ್ಯಾಚರ ಸ್ವಾಮಿ ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ 3ನೇ ವಿಕೆಟ್ ಪತನವನ್ನು ಕೂಡ ಕಾಣ್ತಾ ಇದೆ. ವಾರಿಯರ್ಸ್ 11 ಇಲ್ಲಿ ಮತ್ತೊಂದು ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಫ್ರಂಟ್ ಲೈನ್ ಆಟಗಾರರು ವಿಕೆಟ್ಸ್ ಅನ್ನು ಕಳ್ಕೊಂಡಿರುವಂತಹ ತಂಡ. ಇಲ್ಲಿ ನಡು ಸರದಿ ಆಟಗಾರರು ಪಂದ್ಯವನ್ನು ಉಳಿಸುವ ಆಟವನ್ನು ದಾಖಲಿಸಬೇಕಾಗಿದೆ. 5ನೇ ಕ್ರಮಾಂಕದಲ್ಲಿ ಎಂಟ್ರನ್ನ ಪಡ್ಕೊಳ್ತಾ ಇರುವಂತಹ ಆಟಗಾರ ಸಂದೀಪ್ ಸ್ಯಾಂಡಿ. ಹೊಸ ಆಟಗಾರ ಅಂಕಣದ ಒಳಬಾಕಿ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಸೋಫಿ
ಮೂರನೇ ಎಸ್ತಕ್ಕಾಗಿ. ಲೆಫ್ಟಿ ಸ್ಯಾಂಡಿಗೆ ಬಿಟ್ಟದ ಚೆಂಡು ಲೋವರ್ ಫುಟ್ ತಲವರೆ ತನ್ಮೂಲಕ ಡೀಪ್ ಸ್ಕ್ವೇರ್ ಸೀಮಾರೆ ಗೌರವ ಕ್ರಮಿಸ್ತಾನೆ ಎದುರಿಸಿದ ಮೊದಲ ಚೆಂಡಿಗೆ ಸಿಕ್ಸರ್. ಮುಖೇರವಾಗಿ ಬೌಲರ್ ವೆಲ್ಕಮ್ ಮಾಡಿದಂತ ಸಂಡೇ ಈ ಸಿಕ್ಸರ್ ಮುಖೇರವಾಗಿ ತಡೆದ ಮಾತ್ರ 15 ಓಟಗಳಿಗೆ ತಲುಪ್ತಾ ಇದೆ. ಇಲ್ಲಿ ಪಂದ್ಯದ ಚಿತ್ರಣ ಕಂಪ್ಲೀಟ್ ಬದಲಾವಣೆ ಕಾಡ್ತಾ ಇದೆ. ಒಂದೇ ಒಂದು ಸಿಕ್ಸರ್ ಪಂದ್ಯದ ಚಿತ್ರಣ ಬದಲಾವಣೆ ಕಾಣ್ತಾ ಇದೆ. 4ನೇ ಬಾರಿ ಹೆಸರ ಚೆಂಡು ಸುಂದರತೆ ಹೊಡೆದ ಗ್ಯಾಪ್ ಶಾಟ್ ವೈಡ್ ಸ್ಲಾಗ್ ಆಫ್ ಸೀಬಾರೆ ಕ್ಯಾಚರ್ ಕ್ರಮಿಸ್ತಾರೆ. 1 ಬಾಲ್ಸ್ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬೌಂಡ್ರಿ ದಾಖಲಾತಿ ಕಾಡ್ತಾ ಇದೆ. ಲೆಫ್ಟಿ ಸ್ಯಾಂಡಿ ದಾಟದ ರೂಪದಲ್ಲಿ ತಡದ ಮೊತ್ತ 19. ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. 5ನೇ ಬಾರಿ ಎಸನ ಚೆಂಡು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಳೆದ ಓವರ್ನವರೆಗೂ ಕೂಡ ಸಮಬಲದ ಹೋರಾಟವನ್ನು ನೀಡಿರುವಂತಹ ತಂಡ ಎಜೆ ಬಾಯ್ಸ್. ಸೂಫಿ ಓವರ್ ಅಲ್ಲಿ ಒಂದು ಸಿಕ್ಸರ್ ಒಂದು ಬೌಂಡ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆರನೇ ಬಾರಿ ಹೆಸರ ಚೆಂಡು ಸುಧಾರದ ಹೊಡೆತ ತನ್ಮೂಲಕ ಡೀಪ್ ಬಿಡ್ಬೇಕು. ಸೀಮಾರೆ ಕ್ಯಾಚರ್ ಅಂತಿಮ ಕ್ಷಣದಲ್ಲಿ ಈಗ ಸಿಕ್ಸರ್ ಆಡಾಯಿಸ್ತಾ ಇರುವಂತ ಸ್ವಾಮಿ ಬಹಳ ಅತ್ಯುತ್ತಮ ಕ್ಷೇತ್ರ ಮಾಡಿದ್ರು. ಈ ನಡುವೆ ಈಗ 3 ಓವರ್ಗಳು ಪ್ರಸ್ತುತ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 20. 6 ಓಟಗಳು ಗೆಲುವಿಗಾಗಿ ಬರಬೇಕಾಗಿದೆ. 4ನೇ ಓವರ್ಗಾಗಿ ಅಚ್ಚೆ ಸ್ಟ್ರೈಕ್ ನಲ್ಲಿ ಲೆಫ್ಟಿ ಆಟಗಾರ ಸ್ಯಾಂಡಿ. ಸುಂದರತೆ ಆಟ, ಜಾಣ್ಮೆ ಆಟ, ಕಲಾತ್ಮಕ ಆಟವನ್ನು ದಾಖಲಿಸಿರುವಂತಹ ಆಟಗಾರ. ಈ ಹಿಂದಿನ ಓವರ್ ನಲ್ಲಿ ಭರವಸೆ ಒಂದು ಸಿಕ್ಸರ್ ಮತ್ತು ಬೌಂಡರಿ ದಾಖಲಿಸಬೇಕಾದ್ರ ಬಗ್ಗೆ ಪಂದ್ಯದ ಚಿತ್ರಣವನ್ನು ಕಂಪ್ಲೀಟ್ ಬದಲಾಯಿಸಿದ ಆಟಗಾರ ಕೂಡ ಲೆಫ್ಟಿ ಸ್ಯಾಂಡಿ. ಅಚ್ಚೆ ಬಿಟ್ಟದ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 22 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 4 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ವಾರಿಯರ್ಸ್ 11 ಬಸವನಗುಡಿಯ ತಂಡಕ್ಕೆ ಶಾರ್ಟ್ ರೈಸ್ ಡೆಲಿವರಿ ಮತ್ತೆ ಸುರಕ್ಷಿತವಾದ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆ ತರದ ಮೊತ್ತ ಕೂಡ 23 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 3 ಓಟಗಳಷ್ಟೇ ಬರಬೇಕಾಗಿದೆ ಇನ್ನು ಕೂಡ ಜಯಕ್ಕಾಗಿ. ಲೆಫ್ಟಿ ಸ್ಯಾಂಡಿ ಆನ್ ಸ್ಟ್ರೈಕ್. 3ನೇ ಬಾರಿ ಹೆಸರ ಚೆಂಡು ಲೆಗ್ ಬೈ ಸೂಚನೆ ಬರ್ತಾ ಇದೆ. ಡಾಟ್ ಬಾಲ್. 26 ಮೊತ್ತವನ್ನು ಚೇಸ್ ಮಾಡ್ತಿರುವ ತಂಡ ಫ್ರಂಟ್ ಲೈನ್ ಆಟಗಾರರ ವಿಕೆಟ್ಸ್ ಕಳ್ಕೊಂಡ್ರು ಕೂಡ ನಡು ಸರದಿ ಆಟಗಾರ ಲೆಫ್ಟಿ ಸ್ಯಾಂಡಿ. ಈ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸಿದ ಪ್ರಯತ್ನವನ್ನು ಸ್ಯಾಂಡಿ ಮಾಡಿದ್ರು. ತನ್ಮೂಲಕ ಡೀಪ್ ಸ್ಕ್ವೇರ್ ಸೀಮಾರೆ ಕ್ಯಾಚರ್ ಕ್ರಮಿಸ್ತಾರೆ ಬೌಂಡ್ರಿ ಮುಖೇರವಾಗಿ. ವಾರಿಯರ್ಸ್ 11 ಬಸವನಗುಡಿಯ ತಂಡದಲ್ಲಿ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆಯೇ ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಜೆ ಬಾಯ್ಸ್ ಅಚ್ಚೆಪಾಳ್ಯ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ ಮುಕ್ತಾಯವನ್ನು ಕಡಿತಕ್ಕಂಥ ಪಂದ್ಯ ಪುರುಷೋತ್ತಮ ಆಟಗಾರ ನಡು ಸರದಿ ಆಟಗಾರರಾಗಿ ಎಂಟರ ಪಡ್ಕೊಂಡು ಆಪತ್ಕಾಲದ ಬಂಟನ ರೀತಿಯಲ್ಲಿ ಒಂದು ಸಿಕ್ಸರ್ 2 ಬೌಂಡ್ರಿನ ದಾಖಲಿಸಿ ತಂಡದ ಗೆಲುವಿನಲ್ಲಿ ಒಂದು ಪ್ರಾಮುಖ್ಯತೆ ಪಾತ್ರ ವಹಿಸಿದಂತ ವಾರಿಯರ್ಸ್ 11 ಆಟಗಾರ ಲೆಫ್ಟಿ ಸ್ಯಾಂಡಿ ವೇದಿಕೆ ಹತ್ರ ಬಂದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡ್ಕೊಳ್ಬೇಕು. ಹಾಗೇನೆ ಎಜೆ ಬಾಯ್ಸ್ ಅಂಚೆಪಾಳ್ಯ ಆಟಗಾರರು ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ ಎಂಬುದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಪಂದ್ಯಾಕೂಟಕ್ಕಾಗಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಟೂರ್ನಮೆಂಟ್ KVR ಜೂನಿಯರ್ಸ್ ಟ್ರೋಫಿ 2025 ಆಯೋಜಕರ ವತಿಯಿಂದ ಸವಿ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾವೆ ಎಜೆ ಬಾಯ್ಸ್ ಅಂಚೆಪಾಳ್ಯ ತಂಡಕ್ಕೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ ಸ್ಯಾಂಡಿ, ಲೆಫ್ಟಿ ಸ್ಯಾಂಡಿ ಫ್ರಮ್ ಬಸವನಗುಡಿ.
ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಪ್ರಸ್ತುತ 7ನೇ ಪಂದ್ಯ ಆರಂಭ ಕಾಣಬೇಕಾಗಿದೆ ಅಕ್ಕಡದ ಒಳಭಾಗದಲ್ಲಿ. ಇಲ್ಲಿ ಮತ್ತೆ ವೀಕ್ಷಕ ಬದಲಾವಣೆ ಮುಂದಿನ ವಿದ್ಯಮಾನಕ್ಕಾಗಿ ಉಮೇಶ್ ಮೆಂಡಲ್ ಫ್ರಮ್ ಚಿಕ್ಕಮಗಳೂರು.